ಎಲ್ಲರಿಗೂ ನಮಸ್ಕಾರ ಸ್ನೇಹಿತರ. ಸಿ.ಎಸ್.ಕೆ ವಿರುದ್ಧ 2 ರನ್ಗಳಿಂದ ಗೆದ್ದ ಬಳಿಕ ನಮ್ಮ ಆರ್.ಸಿ.ಬಿಯ ಮಾಜಿ ನಾಯಕ ವಿರಾಟ್ ಕೊಹ್ಲಿ ಅವರು ಮಾತನಾಡಿದ್ದಾರೆ. ಪೋಸ್ಟ್ ಮ್ಯಾಚ್ ಪ್ರೆಸೆಂಟೇಷನ್ ವೇಳೆ ಏನೆಲ್ಲ ಮಾತನಾಡಿದ್ದಾರೆ ವಿರಾಟ್ ಕೊಹ್ಲಿ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ಆರ್.ಸಿ.ಬಿ ಅಪ್ಪಟ ಅಭಿಮಾನಿಯಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನನ್ನು ಆಲ್ ಇಟ್ಕೊಳ್ಳೋದು ಮರಿಬೇಡಿ. ಇನ್ನು ನಿಮಗೆಲ್ಲ ಗೊತ್ತಿರ್ಬೋದು, ಇವತ್ತಿನ ಪಂದ್ಯದಲ್ಲಿ ಬಂದ್ಬಿಟ್ಟು ಆರ್.ಸಿ.ಬಿ ಭರ್ಜರಿಯಾಗಿ ಗೆದ್ದಿದೆ ಅಂತಲೇ ಹೇಳ್ಬೋದು. ಭರ್ಜರಿಯಾಗಿ ಅನ್ನೋದಕ್ಕಿಂತ ಸಿ.ಎಸ್.ಕೆದಲ್ಲಿದ್ದಂಥ ಮ್ಯಾಚನ್ನು ನಾವು ಆದರೆ ಕಸಿದುಕೊಂಡೆವು. ಆ ಥರ ಪ್ರದರ್ಶನ ಆದರೆ ಕೊಟ್ಟರು ನಮ್ಮ ಬೌಲರ್ಸ್ ಇವತ್ತು. ಇನ್ನು ಇವತ್ತಿನ ಪಂದ್ಯದ ಕಡೆಗೆ ಬರೋದಾಯಿತು ಅಂತಂದರೆ ನಿಮಗೆಲ್ಲ ಗೊತ್ತಿರ್ಬೋದು, ನಮ್ಮ ಆರ್.ಸಿ.ಬಿ ತಂಡ ಮೊದಲು ಬ್ಯಾಟಿಂಗ್ ಮಾಡಿ ಸಖತ್ತಾಗಿ ಆಡ್ತಾರೆ. ಅದು ಎಸ್ಪೆಷಲಿ ಹೇಳ್ಬೇಕಂತಂದರೆ ರೊಮಾರಿಯೋ ಶೇಪರ್ಡ್ ಅಂತೂ ಧ್ವಂಸ ಮಾಡಿದ್ರೆ ಅಂತಲೇ ಹೇಳ್ಬೋದು ಸಿ.ಎಸ್.ಕೆ ಬೌಲರ್ಸ್ಗಳನ್ನು. ಇದೆಲ್ಲ ಆದಮೇಲೆ ನಮ್ಮ ಆರ್.ಸಿ.ಬಿ ತಂಡ ಬಂದುಬಿಟ್ಟು 213 ರನ್ಗೆ ಟಾರ್ಗೆಟ್ ಆದರೆ ಕೊಡುತ್ತೆ ಮತ್ತು ಚೇಜಿಂಗ್ ಬಂದಂಥ ಸಿ.ಎಸ್.ಕೆ ತಂಡ ಪವರ್ ಪ್ಲೇನಲ್ಲೇ ನಮ್ಮ ಆರ್.ಸಿ.ಬಿ ಬೌಲರ್ಸ್ಗಳನ್ನು ಧ್ವಂಸ ಆದರೆ ಮಾಡ್ತಾರೆ. ಒಟ್ಟಿನಲ್ಲಿ ಹೇಳ್ಬೇಕಂತಂದರೆ ಈ ಮ್ಯಾಚ್ ಈಸಿಯಾಗಿ ಚೇಜ್ ಆದರೆ ಮಾಡ್ತಾರೆ ಅಂತ ಅಂದ್ಕೊಂಡಿದ್ರು ಸಿ.ಎಸ್.ಕೆ ಬ್ಯಾಟ್ಸ್ಮನ್ಸ. ಆದರೆ ಡೆತ್ತಲ್ಲಿ ಮತ್ತು ಲಾಸ್ಟ್ ಕೊನೆಯಲ್ಲಿ ಎಸ್ ದಯಾಳ್, ಮಿರಾಕಲ್ ಮತ್ತು ಲುಂಗಿನ್ ಎಂಗಿಡಿ ಅವರ ಭರ್ಜರಿ ಬೌಲಿಂಗ್ ಪ್ರದರ್ಶನದಿಂದ ನಮ್ಮ ಆರ್.ಸಿ.ಬಿ ತಂಡ 2 ರನ್ಗಳಿಂದ ಆದರೆ ಗೆದ್ದಿದೆ. ಇನ್ನು ಇದರ ಬಗ್ಗೆ ಮಾತನಾಡಿದಂಥ ವಿರಾಟ್ ಕೊಹ್ಲಿ ಏನೆಲ್ಲ ಮಾತನಾಡಿದ್ದಾರೆ ಅಂತಂದರೆ, ಈ ಗೆಲುವು ನಮಗೆ ತುಂಬ ಮುಖ್ಯವಾಗಿತ್ತು ಮತ್ತು ಒಳಗೆ ಪ್ಲೇ ಆಫ್ಸ್ಗೆ ಹೋಗಲು ತುಂಬಾ ತಂಡಗಳು ಫೈಟ್ ಆದರೆ ನಡೀತಾ ಇದೆ. ಆ ಕಾರಣದಿಂದಾಗಿ ಈ ಹೇಳಿದ್ದಾರೆ. ಇನ್ನು ನಮ್ಮ ಬ್ಯಾಟ್ಸ್ಮನ್ಸ್ಗಳು ಉತ್ತಮವಾಗಿ ಇವತ್ತು ಬ್ಯಾಟಿಂಗ್ ಆದರೆ ಮಾಡಿದ್ದಾರೆ. ನಾನು ಕೂಡ ಸಖತ್ತಾಗಿ ಬ್ಯಾಟಿಂಗ್ ಮಾಡಿದೆ. ಇವತ್ತು ಬ್ಯಾಟರ್ಸ್ಗಳಿಗೆ ಸ್ವಲ್ಪ ಹೆಲ್ಪ್ ಇತ್ತೆಂದು ವಿರಾಟ್ ಕೊಹ್ಲಿ ಆದರೆ ಹೇಳಿದ್ದಾರೆ. ಇನ್ನು ಮಾತಾಡ್ತಾ ವಿರಾಟ್ ಕೊಹ್ಲಿ ಎಸ್ ದಯಾಳ್ ಬಗ್ಗೆನೂ ಕೂಡ ಮಾತನಾಡಿದ್ದಾರೆ. ಕೊನೆಯ ಓವರ್ನಲ್ಲಿ ಎಸ್ ದಯಾಳ್ ಅವರು ಸಖತ್ತಾಗಿ ಬೌಲಿಂಗ್ ಮತ್ತು ಯಾರ್ಕರ್ಗಳನ್ನೆಲ್ಲ ಸಖತ್ತಾಗಿ ಮಾಡಿದ್ದಾರೆ. ಎಸ್ ದಯಾಳ್ ಅವರಿಗೆ ಒಂದು ಕ್ರೆಡಿಟ್ ಹೋಗಲೇಬೇಕು ಈ ಮ್ಯಾಚ್ ಕಡೆಯಿಂದ ಎಂದು ವಿರಾಟ್ ಕೊಹ್ಲಿ ಆದರೆ ಹೇಳಿದ್ದಾರೆ. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನನ್ನು ಆಲ್ ಇಟ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ಲೈಕ್ ಕೊಡೋದು ಕೂಡ ಮರಿಬೇಡಿ.